ಮುತ್ತು ತನ್ನ ಮನೆ ಆಸ್ತಿ ಪಾಸ್ತಿ ಎಲ್ಲಾನು ಕಳ್ಕೊಂಡು ಎಲ್ಲರಿಂದಾನೂ ಅವಮಾನಪಟ್ಟು ಅವನನ್ನು ಬೀದಿಲಿ ನಿಲ್ಲಿಸಬೇಕು ಅನ್ನೋದು ಮಾಯಾಳ ಆಸೆ. ಆದರೆ ಅವಳೆಷ್ಟೇ ಪ್ರಯತ್ನ ಪಟ್ಟರು ಅವಳ ಆಸೆ ನೆರವೇರೋದಿಲ್ಲ. ಅಂದ್ರೆ ಇನ್ಮೇಲಿಂದ ಮಾಯಕ ನಮಗ್ ತೊಂದರೆ ಕೊಡಲ್ಲ ಅಂತ ಹೇಳ್ತಿದ್ದೀರಾ? ದಯವಿಟ್ಟು ಹೇಳಿ ಸ್ವಾಮಿ. ಈಗಾಗಲೇ ಕಷ್ಟಗಳಿಂದ ನಾವು ಸಾಕಷ್ಟು ನೊಂದಿದ್ದೀವಿ. ಇನ್ನಷ್ಟು ಕಷ್ಟಗಳು ಬಂದ್ರೆ ತಡ್ಕೊಳ್ಳೋ ಶಕ್ತಿ ನಮ್ಮ ಕೈಲಿಲ್ಲ. ಅವರ ಜೀವನದಲ್ಲಿ ಬರುವ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೂ ಅವರೇ ಕಾರಣಕರ್ತರಾಗಿರ್ತಾರೆ. ಆದರೆ ನನ್ನ ಜೀವನದಲ್ಲಿರೋ ನೋವನ್ನ ಬೆಳ್ಳಿ ಯಾಕೆ ಅನುಭವಿಸ್ತಾ ಇದ್ದಾಳೆ? ಸುಡೋಕೊಬ್ರಿದ್ದಾರೆ ಅಂದ ಮೇಲೆ ಅದಕ್ಕೆ ಔಷಧಿ ಹಚ್ಚೋಕ್ಕೂ ಹೇಳಿ ಸ್ವಾಮಿ. ಹಸಿವು ಅಂತ ಹೇಳಿ ಯಾರೇ ನಿನ್ನ ಮನೆ ಬಾಗಿಲಿಗೆ ಬಂದರೂ ಕೂಡ ಅವ್ರಿಗೆ ಊಟ ಹಾಕ್ತೀಯ ಅಂತ ನನಗೆ ಗೊತ್ತು. ಆದರೆ ವಿಶೇಷವಾಗಿ ನಿನ್ನನ್ನು ಪರೀಕ್ಷೆ ಮಾಡಬೇಕು ಅಂತಾನೆ ಕೆಲವು ವ್ಯಕ್ತಿಗಳು ನಿನ್ನ ಮನೆ ಬಾಗಿಲಿಗೆ ಬರ್ತಾರೆ. ಅವರನ್ನ ನೀನು ಹೇಗೆ ಸತ್ಕರಿಸ್ತೀಯ ಅನ್ನೋದ್ರ ಮೇಲೆ ನಿನ್ನ ಕಷ್ಟದ ನಿವಾರಣೆಗೆ ಒತ್ತು ಸಿಗುತ್ತೆ. ಅವ್ರು ಬಂದಿರೋದು ನನಗೆ ಹೇಗೆ ಗೊತ್ತಾಗತ್ತೆ ಸ್ವಾಮಿ? ಇದು ನಿನ್ನ ಪರೀಕ್ಷೆ ಸಮಯ. ಗೆದ್ರೆ ನೀವೆಲ್ಲರೂ ಗೆಲ್ತೀರ, ಸೋತ್ರೆ ನೀವೆಲ್ಲರೂ ಸೋಲ್ತೀರ. ಈ ವಿಚಾರ ಯಾರಿಗೂ ಹೇಳೋ ಹಾಗಿಲ್ಲ. ಅದಕ್ಕೆ ಏನು ಹೇಳಿದ್ರು? ಇನ್ಮೇಲಿಂದ ಹುಷಾರಾಗಿರಿ ಅಂತ ಹೇಳಿದ್ರು ಅಷ್ಟೇ ಯಶು. ಈ ಪರೀಕ್ಷೆಯಲ್ಲಿ ನಾನು ಹೇಗಾದರೂ ಮಾಡಿ ಜಯ ಸಾಧಿಸಲೇಬೇಕು. ನಮ್ಮ ಮನೆಯವ್ರನ್ನ ಉಳಿಸ್ಕೊಳ್ಳೇಬೇಕು. ದೇವ್ರೆ, ಆದಷ್ಟು ಬೇಗ ನಾವು ನಿನ್ನ ಸನ್ನಿಧಿಗೆ ಬರೋ ಹಾಗೆ ಮಾಡ್ಕೊಳಪ್ಪ. ಇಷ್ಟು ದಿನ ನಾವು ಕಷ್ಟನ ಅನುಭವಿಸಿದ್ವಿ. ಗುರುಗಳು ಕೆಟ್ಟದಾದ್ಮೇಲೆ ಒಳ್ಳೇದಾಗೇ ಆಗುತ್ತೆ ಅಂತ ಹೇಳಿದರು. ಸ್ವಲ್ಪ ಒಳ್ಳೇದು ಆಗಿದೆ ಅಂದಮೇಲೆ ನಾವು ನಿಷ್ಠೆ ಭಕ್ತಿಯಿಂದ ಇರಬೇಕು. ನಾನೊಂದು ಮಾತು ಹೇಳ್ತೀನಿ, ಯಾರು ತಪ್ಪು ತಿಳಿಬಾರ್ದು. ಏನು ಹೇಳು ಶರ್ಮಿಳಾ? ಈ ಮನೇಲಿ ಒಂದಲ್ಲ ಒಂದು ಕೆಟ್ಟದ್ದು ನಡೀತಾನೆ ಇದೆ. ಮಾಯ ತೀರ್ಕೊಂಡ್ಮೇಲೆ ಅಂತ ಅಲ್ಲ, ಮೊದ್ಲಿಂದಾನು ಕಷ್ಟಗಳು ಬರ್ತಾನೆ ಇದೆ. ಅದಕ್ಕೆ ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗೋಣ ಅಂತ. ಈ ಮನೆ ವಂಶ ಪರಂಪರೆಯಿಂದ ಬಂದಿರೋದು. ಈ ಮನೆ ಬಿಟ್ಟು ಹೇಗೆ ಹೋಗೋದು? ಅದು ಅಲ್ಲದೆ ಕಷ್ಟಗಳು ಬರೋದು ನಾವು ತಗೊಳ್ಳೋ ನಿರ್ಧಾರದಿಂದ, ನಮ್ಮ ನಡವಳಿಕೆಯಿಂದ. ಅದಕ್ಕೂ ಈ ಮನೆಗೂ ಏನು ಸಂಬಂಧ? ನಾವು ಬದುಕಿದ್ರೆ ತಾನೆ ಮನೆ ಪರಂಪರೆ ಮರ್ಯಾದೆ ಎಲ್ಲ. ನಾವೇ ಇಲ್ಲ ಅಂದ್ರೆ ಈ ಮನೆ ಇಟ್ಕೊಂಡು ಏನ್ ಮಾಡ್ತೀಯ ಅಣ್ಣ? ಅಕ್ಕ, ಒಂದು ವಿಷಯ ಹೇಳ. ನಾವು ಹೇಳ್ಕೊಂಡಷ್ಟು ಅದು ಎದುರಿಸುತ್ತೆ. ಧೈರ್ಯವಾಗಿ ನಿಂತ್ರೆ ಮುದ್ರಕೊಂಡು ಹೋಗ್ತಾ ಇರುತ್ತೆ. ಮನುಷ್ಯ ಆದ್ರೆ ಹೊಡಿಬೋದು, ಅರ್ಥ ಮಾಡಿಸ್ಬೋದು. ಆದ್ರೆ ಮಾಯಾ ಅವಳು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಅವಳು ಆ ಥರ ಬದಲಾಗಿರೋದೆ ನಮ್ಮ ಮೇಲೆಲ್ಲ ದ್ವೇಷ ತೀರಿಸ್ಕೊಳ್ಳೋಕೆ. ಅಕ್ಕ, ನೀವೆಷ್ಟು ಹೆದರ್ಕೊಂಡ್ರೆ ಮನುಷ್ಯ ಬದುಕೋದಿರ್ಲಿ, ಬೈದೆಲ್ಲ ಸತ್ ಹೋಗ್ತಾನೆ. ನಾನು ಬರೀ ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ ಅಣ್ಣ, ಈ ಮನೇಲಿರೋರು ಎಲ್ರ ಬಗ್ಗೆನೂ ಮಾತಾಡ್ತಾ ಇದ್ದೀನಿ. ಮಾಯಾ ಬದುಕಿದ್ದಾಗ ಅವಳ ವಿರುದ್ಧ ಯಾರ್ಯಾರು ದ್ವೇಷ ಕಟ್ಕೊಂಡಿದ್ರೋ ಅವ್ರು ಯಾರನ್ನು ಮುಗಿಸ್ದೆ ಅವಳು ಸುಮ್ಮನೆ ಬಿಡೋದಿಲ್ಲ. ಜೀವ ಇದ್ದಾಗಲೇ ಎಲ್ಲರ ಮೇಲೂ ಕೂಗಾಡಿ ಕಿರ್ಚಾಡಿ ದ್ವೇಷ ಸಾಧಿಸ್ತಿದ್ಲು. ಈಗ ಅವಳು ಆತ್ಮ ಆಗಿ ಬಂದಿದ್ದಾಳೆ.
ಈಗ ಅವಳು ಯಾವ್ಯಾವ ತರ ಕಾಟ ಕೊಡ್ಬೋದು ಅಂತ ನೀನೇ ಯೋಚನೆ ಮಾಡು. ಅಂತ ಭೈರನ್ನೇ ಎಷ್ಟು ಕ್ರೂರವಾಗಿ ಸಾಯಿಸಿದ್ಲು. ಇನ್ ನಾನು ನೀವೆಲ್ಲ ಯಾವ ಲೆಕ್ಕ? ಅಕ್ಕ, ನಾವು ಭಯ ಪಟ್ರೆ ಭಯ ಪಡಿಸೋರು ಇದ್ದೇ ಇರ್ತಾರೆ, ಎದುರಿಸಿ ನಿಲ್ಬೇಕು. ನೀನು ಮಾತಲ್ಲಿ ಹಾಗೆ ಹೇಳ್ಬೋದು ಷಣ್ಮುಗ, ಆದ್ರೆ ನಿಜವಾಗ್ಲೂ ಅನ್ಭವಿಸೋದು ತುಂಬಾ ಕಷ್ಟ. ನನ್ನ ಮಾತು ಈಗ ನಿಮ್ಗೆ ಯಾರಿಗೂ ಅರ್ಥ ಆಗೋದಿಲ್ಲ. ಒಂದು ಬದಲಾವಣೆ ಅಂತ ಆದಾಗ ನಾನು ಹೇಳಿದ್ದು ಸರಿ ಅನ್ಸುತ್ತೆ. ಶರ್ಮಿಳಾ, ಜೀವನದಲ್ಲಿ ಇಷ್ಟೊಂದು ಹೆದರಿಕೆ ಒಳ್ಳೇದಲ್ಲಮ್ಮ. ಬಿರುಗಾಳಿ ಬರ್ತಿದೆ, ಬಂದ್ರೆ ಬರ್ಲಿ ಅಂತ ಸುಮ್ಮನೆ ನಿಂತ್ಕೊಳಕ್ಕಾಗತ್ತಾ? ಜೀವ ಉಳಿಸ್ಕೋಬೇಕು ಅಂದ್ರೆ ತಪ್ಪಿಸ್ಕೊಳ್ಳೇಬೇಕು. ಅದೇ ನಾನು ಒಂದ್ ವಿಷಯ ಹೇಳ್ತಾ ಇದೀನಮ್ಮ, ಚೆನ್ನಾಗಿ ತಿಳ್ಕೊಳ್ಳಿ. ನಾನು ಹೆದರ್ಕೊಂಡಾಗ್ಲಿ ಭಯ ಪಡ್ಕೊಂಡಾಗ್ಲಿ ಇಲ್ಲಿಂದ ಹೋಗ್ತಿಲ್ಲ. ಸತ್ಯ ಏನು ಅಂತ ನಿಮ್ಮೆಲ್ರಿಗೂ ಹೇಳ್ದೆ, ಆದ್ರೆ ಅದ್ಯಾವುದು ನಿಮ್ಮ ತಲೆಗೆ ಹೋಗಿಲ್ಲ. ಈಗ ಹೋಗೋದಾದ್ರೆ ಎಲ್ಲಿಗಂತ ಹೋಗ್ತೀಯಾ? ಅರೆ, ನನಗೆ ಯಾರೂ ಇಲ್ಲ ಅನ್ಕೊಂಡ್ಬಿಟ್ಟಿಯಮ್ಮ. ನನ್ನ ಫ್ರೆಂಡ್ ಇದ್ದಾಳೆ, ಅವಳ ಮನೆಗೆ ಹೋಗ್ತೀನಿ. ಒಂದು 10 ದಿನ ಅಲ್ಲೇ ಇದ್ಬಿಟ್ಟು ಬರ್ತೀನಿ. ನೀನು ಹೋಗ್ತಿರೋ ತಪ್ಪು ಅಂತ ನಾನು ಹೇಳ್ದೆ. ನಿನಗೆ ಅನಿಸ್ದಾಗೆ ನೀ ಮಾಡ್ತೀಯ ಅಲ್ವಾ? ಹಠ ಹಿಡ್ದಿರೋದು ನಾನಲ್ಲ ಅಮ್ಮ, ಮಾಯಾ. ಮಾಯಾ ಒಂದ್ಸಲ ಡಿಸೈಡ್ ಮಾಡಿದ್ರೆ ಅವಳು ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತಾಳೆ. ಅವಳು ಅನ್ಕೊಂಡಿದ್ನ ಅವಳು ಸಾಧಿಸೋರ್ಗೂ ಬಿಡಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತು. ಅವಳಿಗೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ಅಮ್ಮ, ಒಂದೇ 1 ವಾರ ಸಾಕು. 1 ವಾರದಲ್ಲಿ ಒಬ್ಬೊಬ್ಬರನ್ನೇ ಸಾಯಿಸ್ತಾ ಬರ್ತಾಳೆ. ದೇವ್ರು ಅಂತ ಒಬ್ಬ ಇದ್ದಾನಲ್ವಾ, ಅವ್ನು ಸುಮ್ಮನೆ ಇರ್ತಾನ? ದೇವ್ರಿದ್ದೀರ ಬೈರನ್ ಯಾಕೆ ಉಳಿಸ್ತಿರ್ಲಿಲ್ಲ? ಅವ್ನು ಮಾಡಿದ ಪಾಪ ಬೇಗ ಪ್ರಾಣ ಹೋಗೋ ಹಾಗೆ ಮಾಡಿರ್ಬೋದಲ್ವಮ್ಮ? ಅಮ್ಮ, ಅವನಿಗಿಂತ ಜಾಸ್ತಿ ಪಾಪದ ಕೆಲಸ ನೀನು ಮಾಡಿದ್ಯಾ. ನಿನಗೆ ನಿನ್ನ ಪ್ರಾಣದ ಮೇಲೆ ಆಸೆ ಇಲ್ವಾ? ಆಸೆ ಇದ್ರೆ ನನ್ನ ಜೊತೆ ಬಾ, ನಾನು ನಿನ್ನನ್ನು ಕಾಪಾಡ್ತೀನಿ. ನನ್ನನ್ನು ನಾನು ಕಾಪಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುತ್ತುನ ಬೆಳ್ಳಿನ ನಾನು ಕಾಪಾಡಬೇಕು. ಅವ್ರನ್ನ ಕಾಪಾಡೋದು ತುಂಬ ಅವಶ್ಯಕತೆ ಇದೆ. ನೀನು ಇಷ್ಟೊಂದು ತ್ಯಾಗಮೂರ್ತಿ ಆದರೆ ಕಷ್ಟ ಆಗತ್ತೆ. ನಾವಾಗೆ ಇಲ್ಲಿಂದ ಹೋಗಲಿಲ್ಲ ಅಂದರೆ ಮಾಯಾ ನಮ್ಮನ್ನ ಪರ್ಮನೆಂಟಾಗಿ ಮೇಲಕ್ಕೆ ಕಳಿಸ್ತಾಳೆ. ನೆನಪಲ್ಲಿಟ್ಕೊ. ಕೊನೆಯದಾಗ ಕೇಳ್ತಿದ್ದೀನಿ ಅಮ್ಮ, ನನ್ನ ಜೊತೆ ಬರ್ತೀಯೋ ಬರಲ್ವೋ ಹೇಳು. ನೀನು ವಾಪಸ್ ಇಲ್ಲಿಗೆ ಬಂದೇ ಬರ್ತೀಯ ಅಂತ ನನಗೆ ಗೊತ್ತು. ನಾನು ಇಲ್ಲಿಂದ ಹೋಗೋದಷ್ಟೇ ಅಮ್ಮ, ಮತ್ತೆ ಈ ಮನೆಗೆ ವಾಪಸ್ ಬರಲ್ಲ. ನನಗೆ ಆಶೀರ್ವಾದ ಮಾಡು. ದೇವ್ರು ನೀನು ಕಾಪಾಡಲಿ. ಹೋಗ್ತಿದೀಯಾ, ಮನೆಗೆ ವಾಪಸ್ ಬಂದೇ ಬರ್ತೀಯ, ಅದು ನನಗೆ ಗೊತ್ತು. ಅಕ್ಕ, ಏನು ಬ್ಯಾಗ್ ತಗೊಂಡೆಲ್ಲ ಹೊರಟಿರೋಗಿದೆ? ಬದುಕೋ ದಾರಿ ಹೇಳಿದ್ರೆ ಯಾರೂ ನನ್ನ ಮಾತು ಕೇಳಿಲ್ಲ. ನನ್ನ ಜೀವ ನಾನು ಉಳಿಸ್ಕೋಬೇಕಲ್ವಾ? ನನ್ನ ಲೈಫ್ನ ನಾನು ನೋಡ್ಕೋಬೇಕು. ಯಾಕಕ್ಕ ಈಗ ಮಾತಾಡ್ತಾ ಇದ್ದೀರಾ? ಮಾಯ ಏನಾದ್ರು ತೊಂದರೆ ಕೊಟ್ಲಾ? ಷಣ್ಮುಗ, ಹಣ ಹೋದ್ರೆ ಗಳಿಸ್ಕೋಬೋದು, ಆದರೆ ಪ್ರಾಣನೇ ಇಲ್ಲ ಅಂದ್ರೆ ಆಗಲ್ಲಕ್ಕ. ಅದಕ್ಕೆ ಹೇಳ್ತಿರೋದು, ನೀನು ಬುದ್ಧಿವಂತ ಆಗು, ಉಳ್ದೋರ್ಗೂ ಬುದ್ಧಿ ಹೇಳು. ಏನಂತ ಹೇಳಬೇಕು? ಆದಷ್ಟು ಬೇಗ ಮನೆ ಖಾಲಿ ಮಾಡಿ ಎಲ್ಲಾದ್ರೂ ದೂರ ಹೋಗಿ ಇದ್ಬಿಡಿ ಅಂತ. ಅಕ್ಕ, ಮುತ್ತು ಬೆಳ್ಳಿ ಆಚೆ ಹೋಗಿದ್ದಾರೆ, ಅವ್ರಿಗಾದ್ರೂ ಒಂದು ಮಾತು ಹೇಳ್ಬಿಟ್ಟು ಹೋಗಿ. ಷಣ್ಮುಗ, ಹೋಗಲೇಬೇಕು ಅಂತ ಹೊರಟು ನಿಂತವ್ರನ್ನ ತಡೆಯೋಕ್ಕಾಗಲ್ಲ. ಹೋಗ್ಲಿ ಬಿಡು. ನಿಮ್ಮೆಲ್ರಿಗೂ ದೊಡ್ಡ ನಮಸ್ಕಾರ. ನೀವೆಲ್ಲ ಒಂದಿನ ನನ್ನ ಮಾತು ಒಪ್ಕೋತೀರ ಅಂತ ಚೆನ್ನಾಗಿ ಗೊತ್ತು. ನನ್ನ ದಾರಿಗೆ ಬಂದೇ ಬರ್ತೀರಾ. ನಾನು ಮುಂದೆ ಹೋಗಿರ್ತೀನಿ, ನಿಮ್ಮೆಲ್ರಿಗೂ ಕಾಯ್ತಾ ಇರ್ತೀನಿ.
ಒಟ್ನಲ್ಲಿ ನನ್ನ ಪ್ರಾಣನ ನಾನೇ ನನ್ನ ಕೈಯಾರೆ ಉಳಿಸ್ಕೋಬೇಕು. ಬೆಳ್ಳಿ ಕಾಪಾಡ್ತಾಳೆ ಅನ್ಕೊಂಡ್ರೆ ಸತ್ ಮೇಲೆ ಬಂದು ಕಣ್ಣೀರು ಹಾಕ್ತಾಳಷ್ಟೆ. ಇಷ್ಟೊಂದು ಸುಸ್ತಾಗ್ತಿದೆಯಲ್ಲ. ತುಂಬಾ ದೂರ ನಡೆದ್ಬಿಟ್ಟೆ ಅನ್ಸತ್ತೆ. ಆಟೋಲಾದ್ರೂ ಹೋಗೋಣ. ಅಯ್ಯೋ ದೇವ್ರೆ, ಆಗ್ಲಿಂದ ನಡೀತಾ ಇದ್ದೀನಿ. ಎಷ್ಟೊಂದು ದೂರ ಹೋಗಿರ್ಬೇಕು. ಇನ್ನೂ ಇಲ್ಲೇ ಇದ್ದೀನಲ್ಲ. ಬೇಗ ಬೇಗ ನಡ್ಕೊಂಡು ಹೋಗ್ಬಿಡೋಣ. ಅಕ್ಕ, ಕಾಫಿ ತಗೊಳ್ಳಿ, ಕುಡಿದು ಫ್ರೆಶ್ ಆಗಿ. ಅಮ್ಮ, ಅಲ್ಲಿ ನೀನು ಒಂದೊಂದ್ಸಲ ಹೇಗೆ ನಡ್ಕೋತೀಯ ಗೊತ್ತಾ? ಶರ್ಮಿಳಾ, ಯಾಕೆ ಗಾಬರಿ ಆಗಿದೆಯಾ? ಏನಾಯ್ತು? ಅಣ್ಣ, ಕೂತ್ಕೋ ಕೂತ್ಕೋ. ಏನಾಯ್ತು ಹೇಳು. ಇದೇನದು? ಬ್ಯಾಗೆಲ್ಲ ತಗೊಂಡು ಎಲ್ಲಿಗೆ ಹೊರಟಿದ್ದೆ? ಅಣ್ಣ, ಇಲ್ಲಿ ನಾವು ಅಂದ್ಕೊಳ್ದೆ ಇರೋದೆಲ್ಲ ನಡೀತಿದೆ. ನೀನಾದ್ರೂ ನನ್ನ ಮಾತು ಕೇಳು. ಶರ್ಮಿಳಾ, ಏನಾಯ್ತು ಹೇಳು. ಮುತ್ತು, ನೀನು ಅವಳ ಮಾತೆಲ್ಲ ಕೇಳೋದಕ್ಕೆ ಹೋಗ್ಬೇಡ. ಅವಳು ಏನೇನೋ ಹೇಳ್ತಾಳೆ ಸುಮ್ಮನೆ. ಚಿಕ್ಕಮ್ಮ ಏನೋ ಹೇಳ್ಬೇಕು ಅಂತಿದ್ದಾಳೆ, ಹೇಳಿ ಬಿಡಿ. ನಾನು ಮನೆ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ನ ಅಣ್ಣ. ಒಂದು 10 ದಿನ ಬೇರೆ ಕಡೆ ಇದ್ದು ಬೇಗ ಬೇಗ ನಡ್ಕೊಂಡು ಹೋಗ್ಬಿಡೋಣ. ನಾನು ಹೇಳಿದ್ರೆ ನೀವು ಯಾರು ನಂಬಲ್ಲ. ಇದ್ರ ಹಿಂದೆ ಒಬ್ಬರ ಕೈವಾಡ ಇದೆ. ಶರ್ಮಿಳಾ, ಏನು ಹೇಳ್ತಿದ್ದೆ ನೀನು? ಯಾರ ಕೈವಾಡ ಇದೆ? ಮಾಯದು. ಮಾಯಾನ? ಹೌದು ಅಣ್ಣ. ನಾವ್ಯಾರು ಈ ಮನೆ ಬಿಟ್ಟು ಹೋಗ್ದಿರೋ ಹಾಗೆ ಮಾಯ ನಮ್ಮನ್ನೆಲ್ಲ ತಡೀತಿದ್ದಾಳೆ. ನಮ್ಮನ್ನೆಲ್ಲ ಈ ಮನೇಲೆ ಕೂಡ ಹಾಕಿ ಸಾಯಿಸೋ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅನ್ಸತ್ತೆ. ದಯವಿಟ್ಟು ಎಲ್ರು ಇದೊಂದ್ಸಲ ನನ್ನ ಮಾತು ಕೇಳಿ. ನಾನು ಹೇಳ್ತಿರೋದು ನಿಜ. ಶರ್ಮಿಳಾ, ಯಾಕೆ ಇಲ್ದೇ ಇರೋ ವಿಚಾರನೆಲ್ಲ ಮುತ್ತು ಹತ್ರ ಹೇಳ್ತಿದೀಯಾ? ಅಲ್ಲಮ್ಮ, ಸುಮ್ಮನೆ ಇರು. ಗಂಭೀರವಾಗಿ ಹೋಗು ಒಳಗಡೆ. ಚಿಕ್ಕಮ್ಮ, ಅವಳೇನೋ ಹೇಳ್ತಿದ್ಲು ಪಾಪ. ಯಾಕೆ ಅವಳನ್ನು ಕಳಿಸಿದ್ರಿ? ಹೆಚ್ಚಿಗೆ ಏನು ನಡೆದಿರಲ್ಲ ಮುತ್ತು. ತುಂಬಾ ದಿನಗಳಿಂದ ಅವಳು ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಈಗ ಹೋಗ್ಬೇಕು ಅಂತ ಅನ್ಸಿ ಹೋದ್ಮೇಲೆ ಬೇಡ ಅಂತ ಅನ್ಸಿ ವಾಪಸ್ ಬಂದು ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ. ನೀನು ಇವಳ ಮಾತಿನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಈಗಷ್ಟೇ ತೊಂದರೆಯಿಂದ ಸ್ವಲ್ಪ ಹೊರಗಡೆ ಬಂದಿದ್ದೀವಿ. ಎಲ್ರು ಹೋಗಿ ರೆಸ್ಟ್ ಮಾಡಿ. ಮಾವ, ಶರ್ಮಿಳಕ್ಕ ಹೇಳಿದ ಮಾತನ್ನ
ನಾವು ತುಂಬ ಹಗುರವಾಗಿ ತಗೊಂಡಿದ್ದೀವಿ ಅನ್ನಿಸ್ತಿದೆ. ಶರ್ಮಿಳಾ ತಮ್ಮ ತಪ್ಪನ್ನು ಮುಚ್ಚಾಕೊಳ್ಳೋದಕ್ಕೋಸ್ಕರ ಮಾಯನ ಮೇಲೆ ಹೇಳ್ತಿದ್ದಾಳೆ ಅಂತ ಚಿಕ್ಕಮ್ಮ ಹೇಳ್ತಿದ್ದಾರೆ. ಆದರೂ ಅವ್ಳು ಹೇಳಬೇಕಾದ್ರೆ ಭಯಪಡ್ತಿದ್ದನ್ನು ನೋಡಿದ್ರೆ ನಾವು ಮನೆ ಬದಲಾಯಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕಾದ್ದೆ. ಒಂದು ವೇಳೆ ನಾವು ಬೇರೆ ಮನೆ ಮಾಡ್ಕೊಂಡು ಹೋದಾಗಲೂ ಅಲ್ಲೂ ಮಾಯಕ ಬಂದು ಇದೇ ರೀತಿ ತೊಂದರೆ ಕೊಟ್ಟರೆ ಇದಕ್ಕೆ ಪರಿಹಾರ ಅನ್ನೋದೇ ಇಲ್ವಾ ಮಾವ? ಮಾಯನ ಶಕ್ತಿ ಬಲಿಷ್ಠವಾಗಿದೆ ಅಂತ ಅನಿಸ್ತಾ ಇದೆ. ಮಹಾಸ್ವಾಮಿಗಳು ಅವಳನ್ನು ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಪ್ರಯತ್ನ ಪಟ್ಟರು, ಅದು ಸಾಧ್ಯ ಆಗಿಲ್ಲ. ನಾವೆಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸ್ಬೇಕು. ಈ ಮನೆಯಲ್ಲಿರೋರು ಎಲ್ಲರೂ ಮುಖ್ಯನೇ ಮಾವ. ಎಲ್ಲರ ಪ್ರಾಣ ಕಾಪಾಡೋದು ನಮ್ಮ ಧರ್ಮ. ಮಾಯಕ ಈ ಮನೆನ ಸ್ಮಶಾನ ಮಾಡಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವು ಅಡ್ಡಿ ಮಾಡಲೇಬೇಕು. ಇಲ್ಲ ಬೇರೆ ಏನಾದರೂ ಉಪಾಯ ಹುಡುಕ್ಬೇಕು. ಅದು ಮಹಾಸ್ವಾಮಿಗಳಿಂದನೇ ಸಾಧ್ಯ ಆಗೋದು. ನಮ್ಮ ಪ್ರಯತ್ನ ನಾವು ಮಾಡಬೇಕು. ಆ ತಾಯಿ ಚಾಮುಂಡಿನ ಪ್ರಾರ್ಥನೆ ಮಾಡಿದ್ರೆ ನಮಗೆ ಇನ್ನಷ್ಟು ಶಕ್ತಿ ಸಿಗುತ್ತೆ ಮಾವ. ಎಲ್ರಿಗೂ ಒಳ್ಳೇದು ಮಾಡು ಅಂತ ಆ ದೇವ್ರ ಹತ್ರ ನಾವು ಕೇಳ್ಕೊಳ್ಳೋಣ. ಮಾಯನಿ ಪ್ರಯತ್ನಕ್ಕೆ ನಾವು ಬೇರೆ ದಾರಿ ಹುಡುಕ್ಲೇಬೇಕು. ಅಯ್ಯೋ ಇದೇನಿದು, ಬಾಗ್ಲು ಓಪನ್ ಆಗೇ ಇದೆಯಲ್ಲ. ಐಶು ಮಾವ, ಷಣ್ಮುಗಣ್ಣ, ಇದೇನಿದು ಮನೆಯೆಲ್ಲ ಇಷ್ಟು ಸೈಲೆಂಟ್ ಆಗಿದೆ. ಎಲ್ಲಿ ಹೋಗಿದ್ದಾರೆ ಎಲ್ಲರೂ? ಐಶು ಎಲ್ಲಿ ಹೋದ್ಲು? ಐಶು 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 ಏನಾಯ್ತು? ಐಶು 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 ಏನಾಯ್ತು? ಯಾರಿದೆಲ್ಲ ಮಾಡಿದ? ಐಶು ಏನಾಯ್ತು? ಐಶು ಏನ್ ಮಾಡ್ಕೊಂಡ? ಐಶು ಮಾಯಾನ? ಅಯ್ಯೋ ಐಶು, ಮನೇಲಿ ಎಲ್ಲರ ಮೇಲೂ ಸಿಟ್ಟಾಗಿದ್ದಾಳೆ. ಅದಕ್ಕೆ ಎಲ್ಲರನ್ನೂ ಸಾಯಿಸ್ಬಿಡ್ತಾಳೆ. ನೀವಿಲ್ಲಿರ್ಬೇಡಿ, ಅದಕ್ಕೆ ಮನೆ ಬಿಟ್ಟು ಹೊರಟೋಗಿ, ಅದಕ್ಕೆ ಹೊರಟೋಗಿ ನಿಮ್ಮನ್ನು ಸಾಯಿಸ್ಬಿಡ್ತಾಳೆ. ಅದಕ್ಕೆ ಇಲ್ಲ ಐಶು, ನಿನ್ನನ್ನು ಬಿಟ್ಟು ಹೋಗಲ್ಲ ಐಶು. ನಡಿ ನಡಿ ಆಸ್ಪತ್ರೆಗೆ ಹೋಗೋಣ ಐಶು. ಅಯ್ಯೋ ರಕ್ತ ಬರ್ತಾ ಇದೆಯಲ್ಲ. ನನ್ನ ಚಿಂತೆ ಮಾಡಬೇಡಿ, ಅದಕ್ಕೆ ನೀವು ಖುಷಿಯಾಗಿರ್ಬೇಕು. ಅದಕ್ಕೆ ಮನೆ ಬಿಟ್ಟು ಹೊರಟೋಗಿ, ಅದಕ್ಕೆ ದೂರ ಹೊರಟೋಗಿ. ಅಯ್ಯೋ ಐಶು, ಯಾಕೆ ಇದನ್ನೆಲ್ಲ ಮಾತಾಡ್ತಿದ್ಯಾ ಐಶು? ಐಶು ಇದ್ದೇಳು, ಐಶು ಆಸ್ಪತ್ರೆಗೆ ಹೋಗೋಣ. ಐಶು ಐಶು ಇಲ್ಲ ಐಶು, ಐಶು ಐಶು ಇದ್ದೇಳು, ಐಶು ಐಶು ಇದ್ದೇಳು, ಐಶು ಐಶು ಮಾತಾಡು ಐಶು, ಐಶು ಐಶು. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ. ಐಶು ಅಕ್ಕ, ಚಂದ್ರೇ ಅಕ್ಕ, ಅತ್ತೆ, ಮಾವ. ಐಶು ಐಶು ಇದ್ದೇಳು, ಐಶು ನಿಂಗೇನಾಗಲ್ಲ ಐಶು. ಇದ್ದೇಳು ಐಶು, ಆಸ್ಪತ್ರೆಗೆ ಹೋಗೋಣ ಐಶು. ಅಯ್ಯೋ ದೇವ್ರೆ. ಮಾವ ಮಾವ ಮಾವ, ಷಣ್ಮುಗಣ್ಣ, ಅತ್ತೆ, ಷಣ್ಮುಗ